ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅರೆ ನಳಿನಿ ಅವರೇ, ನೀವೇನಿಲ್ಲಿ? ಅದು ನಮ್ಮ ಲಕ್ಕಿ ಮದುವೆ ಅಲ್ವಾ, ಎಲ್ಲರನ್ನು ಕರೆಯೋಣ ಅಂತ ಬಂದೆ. ಹೌದಾ? ಈಗಷ್ಟೇ ಒಂದು ಮದುವೆ ಮುಗ್ದಿತ್ತು, ಇಷ್ಟು ಬೇಗ ನಿಮ್ಮನೆ ಮದುವೆ ಕೂಡ ಬಂದ್ಬಿಡ್ತು ನೋಡಿ. ಹೌದೌದು, ದಿನಗಳು ಎಷ್ಟು ಬೇಗ ಓಡೋಗ್ತವೆ ಗೊತ್ತಾಗದೇ ಇಲ್ಲ ನೋಡಿ. ಸಾಹೇಬ್ರಿಲ್ವಾ? ಇದಾರೆ. ಅರೆ, ಮದುವೆಗೆ ಇನ್ವೈಟ್ ಮಾಡೋದಕ್ಕೆ ಬಂದಿದ್ದೀರಾ? ಒಬ್ಬರೇ ಬಂದ್ರಾ? ಯಜಮಾನ್ರು ಬರಲಿಲ್ವಾ? ಯಜಮಾನ್ರು ಅವರಿಗೆ ಹುಷಾರಿಲ್ಲ, ಸ್ವಲ್ಪ ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ನಳಿನಿ, ಬಾಮ್ಮ, ಯಾಕೆ ಬಾಗ್ಲಲ್ಲಿ ನಿಂತ್ಕೊಂಡು ಮಾತಾಡ್ತಿದೀಯಾ? ಒಳಗ್ ಬಾ. ಅಮ್ಮೋರೆ, ಅಮ್ಮೋರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿಮ್ಮ. ಎಷ್ಟೊತ್ತಾಯ್ತು ಬಂದು? ಈಗ ಬಂದೆ. ನಮ್ಮ ಲಕ್ಕಿ ಮದ್ವೆಗೆ ನಿಮ್ಮನ್ನೆಲ್ಲ ಕರೆಯೋಣ ಅಂತ ಬಂದೆ. ಓ ನಳಿನಿ, ಬಾಮ್ಮ. ನಮಸ್ಕಾರ ಯಜಮಾನ್. ಎಲ್ಲಿ ಕೇಶವ ಪುರೋಹಿತರು ಬರಲಿಲ್ಲ? ಓ, ನಿಮ್ಮನ್ನು ಮುಂದೆ ಕಳಿಸಿ ಆಮೇಲೆ ಹಿಂದ್ಗಡೆಯಿಂದ ಅವ್ರು ಬರ್ತಾ ಇದ್ದಾರೆ. ಓಹ್, ಬಂದ್ರಲ್ಲ. ಬನ್ನಿ ಬನ್ನಿ ಕೇಶವ ಪುರೋಹಿತ್, ಬನ್ನಿ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದ ಹಾಗೇನೆ. ನಳಿನಿ ಅವರೇ, ಯಜಮಾನ್ರು ಹುಷಾರಿಲ್ಲ ಅಂತ ಹೇಳಿದ್ರಿ? ಹೌದು. ಹೌದಾ? ಸ್ವಲ್ಪ ಹುಷಾರಿರಲಿಲ್ಲ. ಆದರೂ ದೊಡ್ಡ ಮನೆಗೆ ಹೇಳ್ಕೊಂಡು ಬರಬೇಕಾದ್ರೆ ಒಬ್ಬೊಬ್ಬರು ಬಂದರೆ ಏನು ಚೆನ್ನಾಗಿರುತ್ತೆ. ಅದು ಮಗಳು ಮದುವೆ ಕರೆಯೋದಕ್ಕೆ ಬರ್ತೀನಿ ಇರು ಅಂತಂದೆ, ಅಷ್ಟರಲ್ಲಿ ಹೊರಟ್ಬಿಟ್ಟಿದ್ದಾಳೆ, ಅರ್ಜೆಂಟು. ಸರಿ ಸರಿ, ಇಲ್ಲೇ ನಿಂತ್ಕೊಂಡು ಮಾತಾಡ್ತಿರೋ ಹೇಗೆ? ಹಾ, ನಿಮ್ಗಿನ್ನೂ ಚಿಕ್ಕ ವಯಸ್ಸಲ್ವೇನ್ರಿ? ಶಕ್ತಿ ಇರತ್ತೆ, ನನ್ನ ಕೈಲಾಗಲ್ಲಪ್ಪ. ಹೌದಲ್ವಾ? ಈ ಸೂಕ್ಷ್ಮಗಳೆಲ್ಲ ನನಗೆ ಅರ್ಥನೇ ಆಗಲ್ಲ ನೋಡು. ಹಾ, ನಾವು ಗಂಡಸರು ಎಲ್ಲಿ ಬೇಕಲ್ಲಿ ನಿಂತ್ಕೊಂಡು ಕತೆ ಹೇಳೋಕೆ ಶುರು ಮಾಡ್ಬಿಡ್ತೀವಿ. ಮತ್ತೆ ಬನ್ನಿ. ಬನ್ನಿ ಕುತ್ಕೊಳ್ಳಿ. ಬರಲ್ಲ ಅಂತ ನನ್ನ ಹಿಂದೆನೇ ಓಡ್ ಬಂದಿದ್ದೀರಾ? ನೀವು ಬಂದಿಲ್ಲ ಅಂತ ನಾನು ಸುಳ್ಳು ಹೇಳಿದೆ. ಈಗೇನು ಬಂದಿದ್ದು ನನ್ನ ಮರ್ಯಾದೆ ತೆಗಿಯಕ? ಇನ್ನು ದುರಾಸೆಗೆ ಮನೆ ಮರ್ಯಾದೆ ಹೋಗಬಾರ್ದು ಅಂತ ನಾನು ಬಂದೆ. ನಳಿನಿ, ಯಾಕಮ್ಮ ಅಲ್ಲಿ ನಿಂತ್ಕೊಂಡಿದ್ಯಾ? ಏನದು ಸೀಕ್ರೆಟ್ ಮಾತು? ಏನಿಲ್ಲ, ನಮ್ಮ ಸಂಜೀವನ ಅತ್ತೆ ಮಾವ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳ್ತಿದ್ದಾರೆ. ಅವರೆಲ್ಲ ಹೋಗ್ತಾರೆ, ಇಲ್ಲೇ ಇದ್ದಾರೆ. ಗಿರಿ, ವಿಮಲಾ, ಯಾರು ಬಂದಿದ್ದಾರೆ ನೋಡಿ, ಬನ್ನಿ. ಇದಾರಂತೆ, ಬನ್ನಿ. ನೀವು ಕುತ್ಕೊಳ್ಳಿ ಕುತ್ಕೊಳ್ಳಿ. ಹೆಣ್ಣು ಮಕ್ಕಳ ಮದುವೆ ಅಂದ್ರೆ ಅವ್ರಿಗಿಂತ ಜಾಸ್ತಿ ನಮಗೆ ದೊಡ್ಡ ವಿಷಯ ಅಲ್ವಾ ಕೇಶವ ಅವರೇ? ಎದೆ ಮೇಲೆ ಆಡಿ ಬೆಳೆದ ಮಗಳನ್ನ ಇನ್ನೊಬ್ಬರ ಮನೆಗೆ ಕಳಿಸೋದು ಒಂಥರ ಸಂಭ್ರಮನೂ ಹೌದು, ಒಂಥರ ಸಂಕಟನೂ ಹೌದು. ನಿಜ ಸಾಹೇಬ್, ಇಷ್ಟು ವರ್ಷ ಅಪ್ಪ ಅಪ್ಪ ಅಂತ ಬೆಳಗಿಂದ ರಾತ್ರಿವರೆಗೂ ವಿಚಾರಿಸ್ಕೊಳ್ತಿದ್ದ ಮಗಳು ಇನ್ಮೇಲಿನ ಮನೇಲಿ ಇರಲ್ಲ ಅಂತಂದ್ರೆ ಎದೆ ಭಾರ ಆಗತ್ತೆ. ಈ ಹೆಣ್ಮಕ್ಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಾಗ ಅಪ್ಪಂದ್ರೆ ಎದೆಲ್ಲ ಖಾಲಿ ಖಾಲಿ. ಅದೇ ಹೆಣ್ಮಕ್ಳ ಜೀವನ ಚೆನ್ನಾಗಿದ್ದಾರೆ, ಅದಕ್ಕಿಂತ ಖುಷಿ ಬೇರೆ ಯಾವುದು ಇರಲ್ಲ. ಕೆಲವು ಅಪ್ಪಂದರಿಗೆ ಮಾತ್ರ ಅದೃಷ್ಟ. ಮತ್ತೆ ಮದ್ವೆ ಕೆಲಸ ಎಲ್ಲ ಎಲ್ಲಿಗೆ ಬಂತು? ಜಾಸ್ತಿ ಕೆಲಸ ಏನು ಇಲ್ಲ ಅಮ್ಮೋರೆ, ನಾವು ಬಡವರು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಹಾಗೆ ಆದಷ್ಟು ಇರೋದ್ರಲ್ಲೇ ಸಿಂಪಲ್ ಆಗಿ ಮಾಡ್ತಿದ್ದೀವಿ, ಅದ್ದೂರಿಯಾಗಿ ಮಾಡ್ತಿಲ್ಲ. ತಾವೆಲ್ಲ ತಪ್ಪು ತಿಳ್ಕೊಳ್ಳದೆ ಮದುವೆಗೆ ಬರಬೇಕು. ನೋಡಮ್ಮ ನಳಿನಿ,
ಎಲ್ಲಿ ಮದುವೆ ಆಯಿತು ಹೇಗಾಯಿತು ಅನ್ನೋದು ಮುಖ್ಯ ಅಲ್ಲ, ಮದುವೆ ಆದಮೇಲೆ ದಂಪತಿಗಳು ಎಷ್ಟು ಅರ್ಥಪೂರ್ಣವಾಗಿ ಜೀವನ ನಡೆಸ್ತಾ ಇದ್ದಾರೆ ಅದು ಮುಖ್ಯ. ಅಯ್ಯೋ ಮದ್ವೆ ಹೇಗಾದ್ರೆ ಏನಂತಮ್ಮ, ದೇವರ ಆಶೀರ್ವಾದ ಮುಖ್ಯ, ಎಲ್ಲ ಒಳ್ಳೇದಾಗತ್ತೆ ಬಿಡು. ಅಮ್ಮೋರೆ, ದೇವರು ಆಶೀರ್ವಾದ ಕೊಟ್ಟೆ ಕೊಡ್ತಾನೆ, ನಮಗೆ ನಿಮ್ಮ ಆಶೀರ್ವಾದ ಮುಖ್ಯ. ನೀವು ಮದುವೆಗೆ ಬಂದ್ರೆ ಕುಚೇಲನ್ ಮನೆಗೆ ಕೃಷ್ಣ ಪರಮಾತ್ಮನೇ ಬಂದಂಗಿರುತ್ತೆ. ನಮ್ಮ ಲಕ್ಕಿಗೆ ಏನಾದರೂ ಕೊಡದೇ ಇರ್ತಾರಾ? ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ಲಕ್ಷ್ಮಿನೂ ನಮ್ಮ ಮಗಳಿದ್ದ ಹಾಗೇನೆ, ನಾವೆಲ್ಲರೂ ಮದುವೆ ಖಂಡಿತ ಬಂದೇ ಬರ್ತೀವಿ. ಸಾಹೇಬ್ರೆ, ಖಂಡಿತ ನೀವೆಲ್ಲರೂ ಮದುವೆಗೆ ಬರಬೇಕು. ಕೊನೆವರೆಗೂ ಇದ್ದು ಮದುವೆನ ನಡೆಸ್ಕೊಟ್ಟು ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಬೇಕು. ಕೇಶವರೇ, ನಿಮ್ಮ ಮಗಳು ಈ ಮನೆಗೂ ಮಗಳೇನೆ. ನಾನೇ ಮುಂದೆ ನಿಂತು ಈ ಮದುವೆ ನಡೆಸ್ಕೊಡ್ತೀನಿ, ನೀವೇನು ಸಂಕೋಚ ಮಾಡ್ಕೋಬೇಕು. ಆಯ್ತು ಯಜಮಾನ್ರೆ, ನಮಗೆ ಮದುವೆಗೆ ಏನೇ ಬೇಕಾದರೂ ನಾವು ನಿಮ್ಮದು ತುಂಬ ದೊಡ್ಡ ಮನಸ್ಸು, ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು, ಅದೇ ಎಲ್ಲ ನಮಗೆ. ಅದು ಯಾವಾಗಲೂ ಇದ್ದೇ ಇರುತ್ತೆ. ಕೇಶವ ಪುರೋಹಿತ್ರೆ, ನೀವು ಯೋಚನೆ ಮಾಡಬೇಡಿ. ನಮ್ಮಮ್ಮ ಮದುವೆಗೆ ಲಕ್ಷ್ಮಿ ಎಷ್ಟೆಲ್ಲ ಓಡಾಡಿದ್ದಾಳೆ, ನಾವು ಅವಳ ಮದುವೆಗೆ ಓಡಾಡ್ತಿದ್ರೆ ಹೇಗೆ? ಕುಕ್ಕುಡು. ಆಮೇಲೆ ಮದ್ವೆಗೆ ಎಲ್ಲ ಜವಳಿ ತೆಗ್ದಿದ್ದಾಯ್ತಾ? ಇಲ್ಲ ಅಮ್ಮೋರೆ, ಪೇಟೆ ಕಡೆ ಹೋಗೋಕ್ಕೆ ಟೈಮ್ ಸಿಕ್ಕಿಲ್ಲ. ಅಷ್ಟೇ ತಾನೇ, ನೀವ್ಯಾಕೆ ಪೇಟೆಗೆ ಹೋಗ್ಬೇಕು? ಇಲ್ಲೇ ಪೇಟೆನಲ್ಲಿ ನನಗೆ ಗೊತ್ತಿರೋ ಬೇಕಾದಷ್ಟು ಜನ ಸೀರೆ ಅಂಗಡಿಯವರು ಇದ್ದಾರೆ, ಅವ್ರನ್ನೇ ಮನೆಗೆ ಕಳಿಸ್ಬಿಡ್ತೀನಿ. ಲಕ್ಷ್ಮಿ ಮಾತ್ರ ಅಲ್ಲ, ಮನೆಯವರೆಲ್ಲರೂ ಸೀರೆ ತಗೋಬೇಕು ನೀವು. ಸಾಹೇಬ್ರೆ, ಅದೆಲ್ಲ ಏನು ಬೇಡ. ಖರ್ಚಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ ಅಲ್ವಾ. ಬೇಡ ಸಾಹೇಬ್ರೆ, ನೀವು ಅಷ್ಟೊಂದೆಲ್ಲ ಖರ್ಚು ಮಾಡೋದು ಬೇಡ, ನಮಗೆ ಮುಜುಗರ ಆಗತ್ತೆ. ನೋಡಿ, ಈ ವಿಷಯದಲ್ಲಿ ನೀವೇನು ಮಾತಾಡೋ ಹಾಗೆ ಇಲ್ಲ. ಲಕ್ಷ್ಮಿ ಮದುವೆನಲ್ಲಿ ನಮ್ಗೆ ಇಷ್ಟ ಆದ್ರೂ ಮಾಡಕ್ ಅವಕಾಶ ಮಾಡಿಕೊಡಿ ನೀವು. ಹಾಗಲ್ಲ. ರೀ, ದೊಡ್ಡವರು ಅಷ್ಟು ಪ್ರೀತಿಯಿಂದ ಹೇಳ್ತಿದ್ದಾರೆ, ನೀವೇನು ಹೀಗಾಡ್ತೀರಾ? ಪಾಪ ಅವ್ರ ಮನ್ಸಿಗೆ ಬೇಜಾರಾಗಲ್ವಾ? ಅವ್ರು ಕೊಟ್ರೆ ಲಕ್ಷ್ಮಿಗೆ ಆಶೀರ್ವಾದ ಮಾಡ್ದಂಗಿರುತ್ತೆ. ಯಜಮಾನ್ರೆ, ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ಮಾಡಿ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.